ಗಾಯ್ಸ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿರಾಟ್, ABD, ಕ್ರಿಸ್ ಗೇಲ್ ಇಂಥ ದೊಡ್ಡ ಪ್ಲೇಯರ್ಸ್ಗಳ ಕೈ ಮಾಡಕ್ ಆಗದಲ್ಲೇ ಇರೋದನ್ನ ಈ ನಮ್ಮ 2025 ಬಂದ ಸ್ಕ್ವಾಡ್ ಹೇಗ್ ಮಾಡ್ತು ಅಂತ. ಇದು 17 ವರ್ಷದ ಕಷ್ಟದ ಫಲಾನ ಇಲ್ಲ ಒಂದು ಸ್ಮಾಲ್ ಲಕ್ಕ. ಸೊ ಹಲೋ ಗಾಯ್ಸ್, ವೆಲ್ಕಮ್ ಟು ಕ್ರಿಕೆಟ್ ಎಕ್ಸ್ಪ್ಲೋರ್ ಕನ್ನಡ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ಗಾಯ್ಸ್, ನಾನು RCB ಹೇಗೆ ಕಪ್ ಗೆದ್ರು ಅಂತ 5 ಸಬ್ ಪಾಯಿಂಟ್ ಆಗಿ ಡಿವೈಡ್ ಮಾಡಿದ್ದೀನಿ. ಬನ್ನಿ ಒಂದೊಂದಾಗೆ ನೋಡ್ಕೊಂಡು ಹೋಗೋಣ. ಗಾಯ್ಸ್, ಮೊದಲನೇದಾಗಿ ಆಕ್ಷನ್ ಸ್ಟ್ರಾಟಜಿ. ಆ ಟೈಮಲ್ಲಿ ನಡೆದ ಆಕ್ಷನಲ್ಲಿ 2ನೇ ಅತಿ ದೊಡ್ಡ ಪರ್ಸ್ ವ್ಯಾಲ್ಯೂ ಇದ್ದಿದ್ದು RCB ಹತ್ರನೇ. ದೊಡ್ಡ ಪ್ಲೇಯರ್ಸ್ ಅಂದರೆ ರಾಹುಲ್, ರಿಷಬ್, ಶ್ರೇಯಸ್, ಮಿಚೆಲ್ ಸ್ಟಾರ್ಕ್ ಇಂಥ ದೊಡ್ಡ ಪ್ಲೇಯರ್ಸ್ನ ತಗೊಳ್ಳೋ ಜಾಗದಲ್ಲಿ ಮೇಯ್ನ್ ಗೇಮ್ನ ಚೇಂಜ್ ಮಾಡೋವಂಥ ಪ್ಲೇಯರ್ಸ್ ಕಡೆ ಗಮನ ಕೊಟ್ಟರು. ರಾಹುಲ್ನ ತಗೊಳ್ಳೋ ಜಾಗದಲ್ಲಿ ಸಾಲ್ಟ್ನ ತಗೊಂಡ್ರು, ಸ್ಟಾರ್ಕ್ನ ತಗೊಳ್ಳೋ ಜಾಗದಲ್ಲಿ ಹೇಸಲ್ವುಡ್ನ ತಗೊಂಡ್ರು. ಎಲ್ಲರೂ ಸ್ಯಾಂಟ್ನರ್ ಹಿಂದೆ ಹೋದರೆ ನಮ್ಮ RCB ಮಾತ್ರ ಕೃಣಾಲ್ ಪಾಂಡ್ಯ ಹಿಂದೆ ಹೋದರು. ಇದೇ ರೀತಿ ಎಷ್ಟೊಂದು ಕಡೆ ಸ್ಟ್ರಾಟಜಿ ಮಾಡಿ ಎಲ್ಲ ಪ್ಲೇಸ್ನೂ ಫಿಲ್ ಮಾಡಿ ಒಳ್ಳೆ ಟೀಮ್ನ ಬಿಲ್ಡ್ ಮಾಡಿದ್ರು. ಆಕ್ಷನ್ ನಡೆದ ಡೇ 1ನಲ್ಲಿ KL ರಾಹುಲ್ನ ತಗೊಂಡಿಲ್ಲ ಅಂತ ಎಷ್ಟೋ ಅಭಿಮಾನಿಗಳು ಬೇಜಾರಾಗಿ ಕುಂತಿದ್ರು. ಆ ಟೈಮಲ್ಲಿ ಡೇ 2ಗೆ ಬಂದು ಶೆಫರ್ಡ್ ಮತ್ತು ಟೀಮ್ ಡೇವಿಡ್ನ ಎಷ್ಟು ಚೀಪಲ್ಲಿ ಎತ್ಕೊಂಡ್ರು ಅಂದರೆ ಅಷ್ಟು ಚೀಪಾಗಿ ಎತ್ಕೊಂಡ್ರು. ಅದೇ ಸಮಯದಲ್ಲಿ ವಿಲ್ ಜಾಕ್ಸ್ನ ಮುಂಬೈಗೆ ಬಿಟ್ಕೊಟ್ಟಾಗ ಅಲ್ಲಿ ಮುಂಬೈ ಓನರು ಶೇಕ್ ಹ್ಯಾಂಡ್ ಮಾಡ್ತಾರೆ. ಆವಾಗಲೂ ದೊಡ್ಡ ಕಾಂಟ್ರವರ್ಸಿ ಆಯಿತು. ಇವೆಲ್ಲ ಲೆಕ್ಕ ಆಗ್ತಲೇ RCB ಒಳ್ಳೆ ಟೀಮ್ನ ಬಿಲ್ಡ್ ಮಾಡ್ತು. ಒಳ್ಳೆ ಕಾಂಟ್ರವರ್ಸಿ ಆದರೂ ಕೂಡ ಒಳ್ಳೆ ಟೀಮ್ ಇತ್ತು. ಇನ್ನು ಎರಡನೇದಾಗಿ ಟೀಮ್ ಕ್ಯಾಪ್ಟನ್ಸಿ ಮತ್ತು ಅವರಲ್ಲಿದ್ದ ಮೈಂಡ್ ಸೆಟ್ ಅಂತ ನೀವು ನೋಡಿರಲೇಬೋದು. ಇಡೀ ಸ್ಕ್ವಾಡ್ ಪೂರ್ತಿ ಬರೀ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳೇ ಇದ್ದರು. ಜಸ್ಟ್ ಲೈಕ್ ಭೂವಿ, ಹೇಸಲ್ವುಡ್, ಜಿತೇಶ್ ಶರ್ಮಾ, ವಿರಾಟ್ ಕೊಹ್ಲಿ, ಕೃಣಾಲ್ ಪಾಂಡ್ಯ ಇವರೆಲ್ಲರೂ ಕೂಡ ಕ್ಯಾಪ್ಟನ್ಸಿ ಮೆಟೀರಿಯಲ್ಸ್. ಆದರೂ RCB ರಜತ್ ಪಟ್ಟಿದಾರ್ ಹಿಂದೆನೇ ಹೋದರು. ಒಬ್ಬ ಅನ್ಕ್ಯಾಪ್ ಪ್ಲೇಯರು ಈ RCB ಟೀಮ್ನ ಕ್ಯಾಪ್ಟನ್ಸಿ ಮಾಡ್ತಾವನೆ ಅಂದರೆ ಎಲ್ಲರಿಗೂ ಸ್ವಲ್ಪ ಡೌಟು, ಒಂಚೂರು ಭಯ ಅನ್ನೋದು ಇದ್ದೇ ಇತ್ತು. ಆದರೆ ರಜತ್ ಪಟ್ಟಿದಾರ್ ಇವನು ಯಾವನ್ನು ತಲೆ ಕೆಡ್ಸ್ಕೊಂಡಲೆ ಟೀಮ್ನ ಸಖತ್ತಾಗಿ ನಡೆಸ್ಕೊಂಡೋದ್ರು. ಸ್ಕ್ವಾಡಲ್ಲಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳಿದ್ದ ಕಾರಣ ರಜತ್ ಪಟ್ಟಿದಾರ್ಗೆ ಅವ್ನ ಕೆಲಸ ಈಸಿ ಆಗೋಯ್ತು. ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿರಾಟ್ ಕೊಹ್ಲಿ ಅಂತ ಪ್ಲೇಯರು ನಿಮ್ಮ ಟೀಮಲ್ಲಿ ಇದ್ದಾರೆ ಅಂದರೆ ಕ್ಯಾಪ್ಟನ್ಸಿ ಮಾಡೋಕ್ಕೆ ಎಷ್ಟು ಸುಲಭ ಅಂತ. ಒಬ್ಬ ರಿಪ್ಲೇಸ್ಮೆಂಟ್ ಆಗಿ ಬಂದ ಪ್ಲೇಯರು ಇವತ್ತಿಗೆ RCBಯ ಮೊದಲ ಟ್ರಾಫಿ ಗೆಲ್ಲೋಕ್ಕೆ ಕಾರಣ ಆಗಿದ್ದಾನೆ ಅಂದರೆ ನಂಬಲೇಬೇಕು. ಗಾಯ್ಸ್, ಇನ್ನು ಮೂರನೇದಾಗಿ ಬೌಲಿಂಗ್ ಡಿಪಾರ್ಟ್ಮೆಂಟ್. ನಾವು ಮುಂಚೆಯಿಂದ ನೋಡ್ಕೊಂಡು ಬಂದಂಗೆ RCB ಯಾವತ್ತಿದ್ರು ಬ್ಯಾಟಿಂಗ್ ಹೆವಿ ಟೀಮ್. ಬ್ಯಾಟಿಂಗಲ್ಲಿ 200 ಹೊಡೆದ್ರೆ ಬೌಲಿಂಗಲ್ಲಿ ಅದೇ 250 ಹೊಡ್ಸ್ಕೊಂತಿದ್ರು. ಆದರೆ ಈ ಬಾರಿ ಹಂಗಿರಲಿಲ್ಲ. ಎಲ್ಲ ಭಾಗದಲ್ಲೂ ಅಂದರೆ ಪೇಸಲ್ಲಿ, ಸ್ಪಿನ್ ಆಗಲಿ, ಡೆತ್ ಓವರಲ್ಲಿ ಎಕ್ಸ್ಪೀರಿಯನ್ಸ್ ಆಗಲಿ ಎಲ್ಲ ಕಡೆನೂ ಕವರ್ ಮಾಡ್ಕೊಂಡು ಬಂದಿತ್ತು. ಭುವಿ ಮತ್ತು ಹೇಸಲ್ವುಡ್ ಅವರ ಎಕ್ಸ್ಪೀರಿಯನ್ಸ್ ಇಲ್ಲಿ ಸಖತ್ ಹೆಲ್ಪ್ ಆಯಿತು. ಕೃಣಾಲ್ ಪಾಂಡ್ಯ ಮತ್ತು ಸುಯೇಶ್ ಶರ್ಮಾ ಮಿಡ್ಲ್ ಓವರ್ಸಲ್ಲಿ ಸಖತ್ತಾಗಿ ಗೇಮ್ನ ಕಂಟ್ರೋಲ್ ಮಾಡ್ತಿದ್ರು. ಎಕ್ಸಾಂಪಲ್ ನಾವು ಇವಾಗ ಫೈನಲಲ್ಲೇ ನೋಡಿದ್ರೆ ಕೃಣಾಲ್ ಪಾಂಡ್ಯ ಎಷ್ಟು ಚೆನ್ನಾಗಿ ಗೇಮ್ನ ಹೋಲ್ಡ್ ಮಾಡ್ತಾರೆ ಅಂದರೆ ಮಧ್ಯದಲ್ಲಿ ಅಲ್ಲಿ ನೆಹಾಲ್ ವಧೇರಾ ಅವ್ರಿಗೆ ಹೊಡೆಯೋಕೆ ಆಗೋದಿಲ್ಲ. ನೆಹಾಲ್ ವಧೇರಾ ಇವತ್ತಿಗೂ ಬೇಜಾರು ಮಾಡ್ಕೊತಾರೆ, ಅಲ್ಲಿ ನಾನು ಸ್ಟ್ರೈಕ್ ರೇಟ್ನ ಹೆಚ್ಚಿಸಲಿಲ್ಲ ಅಂತ. ಇಲ್ಲಿ ಎಕ್ಸ್ಪೀರಿಯನ್ಸು ಸಖತ್ ಮ್ಯಾಟ್ರ್ ಆಗುತ್ತೆ. ಯಾವತ್ತೇ ಆಗಲಿ ಒಂದು ಟೀಮು ಒಂದು ಟೂರ್ನಮೆಂಟಾಗಿ ಗೆಲ್ಲಬೇಕು ಅಂದರೆ ಬೌಲಿಂಗ್ ಅಟ್ಯಾಕು, ಎಕ್ಸ್ಪೀರಿಯನ್ಸ್ ಮತ್ತು ಒಳ್ಳೆ ಅಟ್ಯಾಕಿಂಗ್ ಬೌಲರ್ಸ್ಗಳಿಂದ ತುಂಬಿರಬೇಕು. ಆ ಅಟ್ಯಾಕು ಈ ಸಲ RCB ಹತ್ರ ಇತ್ತು. ಇನ್ನು ನಾಲ್ಕನೇದಾಗಿ ಟೀಮ್ ಕೆಮಿಸ್ಟ್ರಿ. ನೀವು ನೋಡಿರಲೇಬೋದು, ಒಂದು ಟೀಮಲ್ಲಿ ಒಬ್ಬ ನಾಯಕ ಚೇಂಜ್ ಆದ ಅಂದರೆ ಆ ಟೀಮ್ಗೆ ಎಷ್ಟು ಪ್ರೆಷರ್ ಇರುತ್ತೆ ಮತ್ತು ಎಷ್ಟು ಬ್ಯಾಕ್ ಫ್ಲಾಶ್ ಬರುತ್ತೆ ಅಂತ. 2023ರಲ್ಲಿ ಹಾರ್ದಿಕ್ ಪಾಂಡ್ಯ ಮುಂಬೈನ ಕ್ಯಾಪ್ಟನ್ ಆದಾಗ ಅಲ್ಲಿ ಬಂದ ಹೇಟು ಯಾರಿಗೂ ಬಂದಿರಲಿಲ್ಲ. ಸ್ಟೇಡಿಯಂ ಒಳಗಡೆ ಟಾಸ್ ಹಾಕಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಅಲ್ಲಿರೋ ಫ್ಯಾನ್ಸ್ ಅವನ್ನ ಹೇಟ್ ಮಾಡ್ತಿದ್ರು ಅಂತ ನೀವೇ ನೋಡಿರ್ಬೋದು. ಆದರೆ RCB ಆ ಥರ ಮಾಡಲಿಲ್ಲ. RCB ಫ್ಯಾನ್ಸ್ ಆಗಲಿ, RCBಲಿರೋ ಸ್ಟಾಫ್ ಆಗಲಿ ಎಲ್ಲರೂ ರಜತ್ನ ಸಖತ್ತಾಗಿ ಕೇರ್ ಮಾಡಿ ಮತ್ತು ಅವನಿಗೆ ಒಳ್ಳೆ ಸಪೋರ್ಟ್ ನೀಡಿದ್ರು. ಈ ವರ್ಷ ಮುಂಬೈ ಅದೆಷ್ಟೇ ಸ್ಟ್ರಾಂಗ್ ಇದ್ರೂ ಕೂಡ ಅವ್ರ ಟೀಮ್ ಕೆಮಿಸ್ಟ್ರಿ ಚೆನ್ನಾಗಿರಲಿಲ್ಲ. ವಿರಾಟ್ ಕೊಹ್ಲಿ ಮತ್ತು ಇಡೀ ಕರ್ನಾಟಕ ಜನತೆ 18 ವರ್ಷ ಕಾಯ್ತಿದ್ದ ಟ್ರೋಫಿನ ರಜತ್ ಪಟ್ಟಿದಾರ್ ಒಬ್ಬ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಬಂದ ಪ್ಲೇಯರ್ ಕೊನೆಗೂ ಆ ವೆಯ್ಟ್ನ ಮುಗಿಸ್ತಾರೆ. ಇನ್ನು 5ನೇದಾಗಿ ರಿಡೆಂಪ್ಷನ್. RCB ಫೈನಲ್ಗೆ ಹೋಗೋ ಅಷ್ಟರಲ್ಲಿ ಎಷ್ಟೋ ಹೀರೋಸ್ಗಳು ಹುಟ್ಬಿಟ್ಟಿದ್ರು. LSG ಮೇಲೆ ಜಿತೇಶ್ ಆಗಲಿ, ಡೆಲ್ಲಿ ಮೇಲೆ ಕೃಣಾಲ್ ಆಗಲಿ, CSK ಮೇಲೆ ಶೆಫರ್ಡ್ ಆಗಲಿ, ಗೆದ್ದಿರೋ ಎಲ್ಲ ಮ್ಯಾಚ್ಗಳಲ್ಲೂ ಒಬ್ಬೊಬ್ಬ ಹೀರೋಗಳು ಉಟ್ಕೊಂಡಿದ್ರು. ಅಂದರೆ 8 ಡಿಫ್ರೆಂಟ್ POTM ಬಂದಿದೆ ಅಂದರೆ ನೀವೇ ಲೆಕ್ಕ ಹಾಕೊಳ್ರಿ. ಲಕ್ನೋದಲ್ಲಿ ನಡೆದ LSG ವರ್ಸಸ್ RCB ಮ್ಯಾಚಲ್ಲಿ ಜಿತೇಶ್ ಶರ್ಮಾ ಮಾಡಿದ್ದು ಮ್ಯಾಜಿಕ್ಕಿಂದ RCB ಟಾಪ್ 2 ಅಲ್ಲಿ ಕ್ವಾಲಿಫೈ ಆಗ್ತಾರೆ. ಪಂಜಾಬ್ನ ಸೆಮಿಫೈನಲ್ ಅಲ್ಲಿ ಫೇಸ್ ಮಾಡ್ತಾ ಅಲ್ಲಿ ಬೌಲಿಂಗ್ ಅಟ್ಯಾಕ್ ಸಕ್ಕತ್ತಾಗಿರೋದ್ರಿಂದ ಈಸಿಯಾಗಿ ಪಂಜಾಬ್ನ ಸೋಲಿಸ್ತಾರೆ. 8 ವರ್ಷದ ಬಳಿಕ ಪಂಜಾಬ್ನ ಸೋಲಿಸಿ ಫೈನಲ್ಗೆ ಹೋಗ್ತಾರೆ. ಫೈನಲ್ ನಲ್ಲಿ ಏನಾಯ್ತು ಅಂತ ಇಡೀ ಜಗತ್ತಿಗೆ ಗೊತ್ತು. ಫೈನಲ್ ಅಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಿದ್ರೆ RCB ಪರವಾಗಿ ಯಾರು 50 ಹೊಡಿಲಿಲ್ಲ. ಎಲ್ಲ ಟೀಮ್ ಎಫರ್ಟ್. ಒಬ್ಬ ಪ್ಲೇಯರ್ಸ್ ಮೇಲೆ ಯಾರು ನಿಂತಿರ್ಲಿಲ್ಲ. ಪ್ರತಿ ಸಾರಿ ವಿರಾಟ್ ಮೇಲೆ ಡಿಪೆಂಡ್ ಆಗ್ತಿದ್ದ ಈ ಟೀಮು ಈ ಸಾರಿ ಓವರ್ ಆಲ್ ಟೀಮ್ ಎಫರ್ಟ್ ಇಂದ ಫೈನಲ್ ಅಲ್ಲಿ ಪರ್ಫಾರ್ಮ್ ಮಾಡ್ತು. ಬ್ಯಾಟಿಂಗ್ ಆಗಲಿ, ಫೀಲ್ಡಿಂಗ್ ಆಗಲಿ, ಬೌಲಿಂಗ್ ಆಗಲಿ ಎಲ್ಲ ಕಡೆ ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಕೊಡ್ತು. ವಿರಾಟ್ ತಮ್ಮ ಕರಿಯರ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಟ್ರೋಫಿನೂ ಗೆದ್ದಿದ್ರು. ಆದ್ರೆ IPL ಒಂದಿತ್ತು,
ಅದೊಂದು ಈ ಸೀಸನ್ ತೀರಿಸ್ಬಿಟ್ರು. ಇವಾಗ ಆಲ್ಮೋಸ್ಟ್ ವಿರಾಟ್ ಕ್ರಿಕೆಟ್ನ ಕಂಪ್ಲೀಟ್ ಮಾಡ್ದಂಗೆ ಲೆಕ್ಕ. ವರ್ಲ್ಡ್ ಕಪ್, T20 ವರ್ಲ್ಡ್ ಕಪ್, ಚಾಂಪಿಯನ್ಸ್ ಟ್ರೋಫಿ, IPL ಟ್ರೋಫಿ, ಟೆಸ್ಟ್ ಮ್ಯಾಚ್ ಎಲ್ಲ ಟ್ರೋಫಿನೂ ಗೆದ್ದಿದ್ದಾರೆ. ಸೊ ಇದಾಗಿತ್ತು RCB ಕಪ್ ಹೇಗೆ ಗೆದ್ರು ಅನ್ನೋ ವಿಡಿಯೋ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಸುತ್ತೆ. ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡಿ. ಇದು ನನ್ನ ಮೊದಲನೇ ವಿಡಿಯೋ. ಮುಂದೆ ಮಾಡೋ ವಿಡಿಯೋಸ್ಗಳಲ್ಲಿ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಇನ್ನು ಇದೇ ರೀತಿ ಕ್ರಿಕೆಟ್ ಕಂಟೆಂಟ್ ಕನ್ನಡದಲ್ಲಿ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.